KCET 2025 ರಿಸಲ್ಟ್ಸ್ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಬರ್ತಿದೆ. ಇಂಜಿನಿಯರಿಂಗ್ ಇರ್ಬೋದು ಅಥವಾ ಯಾವುದೋ ಬೇರೆ ಕೋರ್ಸ್ ಇರ್ಬೋದು, ಒಂದು ಕಾಲೇಜ್ಗಂತೂ ಜಾಯ್ನ್ ಆಗ್ತಿದ್ದೀರಾ ಕೌನ್ಸಿಲಿಂಗ್ ಮೂಲಕ. ಸೊ ರಿಸಲ್ಟ್ಸ್ ಬಂದಿದ್ದ ದಿನದಿಂದ ಆ ಕಾಲೇಜ್ಗೆ ಅಡ್ಮಿಷನ್ ಆಗೋವರೆಗೂ ಮಧ್ಯದಲ್ಲಿ ಏನೇನು ನಡೆಯುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ಬೋದು ಅಥವಾ ವೆರಿಫಿಕೇಶನ್ ಸ್ಲಿಪ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಇದೆಲ್ಲ ಏನೇನು ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಹೇಳಿ ಕೇಳ್ತಿದ್ರಿ. ಅದಕ್ಕೋಸ್ಕರ ನಾನು 2022 ಅಲ್ಲಿ KCET ಬರೆದು ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಿದ್ದೀನಲ್ವಾ. ಸೊ ಅವಾಗ ನನ್ನ ರಿಸಲ್ಟ್ಸ್ ದಿನದಿಂದ ಹಿಡಿದು ನಾನು ಜಾಯ್ನ್ ಆಗೋವರೆಗೂ ಮಧ್ಯದಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ನೀವೇನಾದರೂ ಈ ಸಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಲೈಕ್ ಪ್ರತಿಯೊಂದು ವಿಡಿಯೋ ಏನು ಅಪ್ಲೋಡ್ ಮಾಡ್ತೀನಿ ಅದು ಇಟ್ ವಿಲ್ ಆ್ಯಡ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ಯುವರ್ ಕೌನ್ಸಿಲಿಂಗ್ ಪ್ರೊಸೆಸ್. ಸೊ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ರಿಸಲ್ಟ್ಸ್ ಆದ ತಕ್ಷಣ ದ ನೆಕ್ಸ್ಟ್ ಪ್ರೊಸೀಜರ್ ವಾಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಎಸ್, ದೇರ್ ಆರ್ ಸ್ಲೈಟ್ ಚೇಂಜಸ್ ದಿಸ್ ಟೈಮ್. ಈ ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಆನ್ಲೈನಲ್ಲೇ ಮಾಡಬೇಕು ಅಂತ ಹೇಳಿ, ಲೈಕ್ ಇನಿಷಿಯಲಿನೇ ಅಪ್ಲಿಕೇಶನ್ ಫಾರ್ಮ್ ಟೈಮಲ್ಲೇ ಅದನ್ನು ವೆರಿಫೈ ಮಾಡ್ಕೊಂಡಿದ್ದಾರೆ. ಬಟ್ ಡ್ಯೂರಿಂಗ್ ಆರ್ ಟೈಮ್ಸ್ ಅಂದರೆ KCET 2022 ಟೈಮಲ್ಲಿ ಇರ್ಬೋದು, 2023 ಇರ್ಬೋದು, ಆ ಟೈಮಲ್ಲೆಲ್ಲ ವಿ ಹ್ಯಾಡ್ ಟು ಗೋ ಟು ದ ರೆಸ್ಪೆಕ್ಟಿವ್ BE ಆಫೀಸಸ್ ಟು ಗೆಟ್ ಆರ್ ಡಾಕ್ಯುಮೆಂಟ್ಸ್ ವೆರಿಫೈಡ್. ಸೊ ದಿಸ್ ವಾಸ್ ದ ಪ್ರೋಸೆಸ್ ಅರ್ಲಿಯರ್, ಬಟ್ ಇವಾಗ ಐ ಆಮ್ ಥ್ಯಾಂಕ್ಫುಲ್ ಟು KEA ಫಾರ್ ಅಡಾಪ್ಟಿಂಗ್ ದಿಸ್ ಆನ್ಲೈನ್ ವೆರಿಫಿಕೇಶನ್ ಪ್ರೋಸೆಸ್. ಇಟ್ ಇಸ್ ಹೆಲ್ಪಿಂಗ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಮಾಡ್ಕೊಂಡಿದ್ರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ನಡೀತು. ಅದಾದಮೇಲೆ ಒನ್ಸ್ ಆಲ್ ಮೈ ಡಾಕ್ಯುಮೆಂಟ್ಸ್ ವರ್ ವೆರಿಫೈಡ್, ನನಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಒಂದು ಡಾಕ್ಯುಮೆಂಟ್ ಇಶ್ಯೂ ಆಗುತ್ತೆ KEA ಮೂಲಕ. ಸೊ ಆ ವೆರಿಫಿಕೇಶನ್ ಸ್ಲಿಪ್ ಸಿಗುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಡಿಸ್ಕಸ್ ಮಾಡಿದ್ದೆ, ಒಂದು ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಓಕೆನಾ, ಸೀಕ್ರೆಟ್ ಕೀ ಅಂತ ಅಂದರೆ ಲೈಕ್ ನಿಮ್ಗೆ ಅದೊಂಥರ ಪಾಸ್ವರ್ಡ್ ಥರ. ನೀವೀಗ ಆಪ್ಷನ್ ಎಂಟ್ರಿ ಎಂಟರ್ ಆಗಬೇಕು ಅಂತ ಅಂದರೆ ನಿಮಗೆ ಪಾಸ್ವರ್ಡ್ ಬೇಕು. ಆ ಪಾಸ್ವರ್ಡ್ ಯಾವಾಗ ಸಿಗುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಮ್ಗೆ ಆಫ್ಲೈನ್ ಮಾಡ್ತಿದ್ರು, ನಿಮ್ಗೆ ಆನ್ಲೈನ್ ಮಾಡ್ತಿದ್ದಾರೆ. ಸೊ ಅಲ್ಲಿವರೆಗೂ ಸಾರ್ಟೆಡಾ. ಇವಾಗ ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಸಿಕ್ಕಿದ ತಕ್ಷಣ ಇವಾಗ ನಾನು ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ ಐ ಆಮ್ ಎಲಿಜಿಬಲ್. ಸೊ ಆಪ್ಷನ್ ಎಂಟ್ರಿ ಪ್ರೊಸೆಸ್ಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ನಡೆಯುತ್ತೆ, ಅದ್ರಲ್ಲಿ ರಿಜಿಸ್ಟರ್ ಮಾಡಿಕೊಂಡೆ. ಅದಾದಮೇಲೆ ಆ ಟೈಮಲ್ಲಿ ಐ ಜಸ್ಟ್ ರಿಸರ್ಚ್ಡ್ ಅಬೌಟ್ ಸಮ್ ಕಾಲೇಜಸ್ ಆ್ಯಂಡ್ ಐ ವಾಸ್ ವೆರಿ ಕ್ಲಿಯರ್. ನಾನು ಮೈಸೂರಲ್ಲಿರೋದ್ರಿಂದ ಐ ಹ್ಯಾಡ್ ಚೋಸನ್ SJCE ಆಸ್ ದ ಕಾಲೇಜ್ ವೇರ್ ಐ ಹ್ಯಾವ್ ಟು ಸ್ಟಡಿ ಇನ್. ಅಲ್ಲಿ ಐ ವಾಸ್ ಲುಕಿಂಗ್ ಫಾರ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್. ಸೊ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಂದ ತಕ್ಷಣ ಅಲ್ಲಿ ಮತ್ತೆ ಏಡೆಡ್ ಮತ್ತು ಅನ್ಏಡೆಡ್ ಅಂತ ಬರುತ್ತೆ. ಸದ್ಯಕ್ಕೆ ಏಡೆಡ್ ಮತ್ತು ಅನ್ಏಡೆಡ್ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ. ಬಟ್ ಸದ್ಯಕ್ಕೆ ಏನು ಅರ್ಥ ಮಾಡ್ಕೊಳ್ಳಿ ಅಂದರೆ, ಏಡೆಡ್ ಅಂದರೆ ಕಮ್ಮಿ ಫೀಸು, ಅನ್ಏಡೆಡ್ ಅಂದರೆ ಜಾಸ್ತಿ ಫೀಸು. ಸೊ ನಾನು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಏನು ಮಾಡಬೇಕು, ನಾನು ಕಮ್ಮಿ ಫೀಸ್ ಇರೋದನ್ನ ಮೇಲೆ ಇಟ್ಟಿರಬೇಕು, ಲೈಕ್ ಜಾಸ್ತಿ ಫೀಸ್ ಇರೋದನ್ನ ಕೆಳಗಡೆ ಇಟ್ಟಿರಬೇಕು. ಸೊ ಅದೇ ಥರ ನಾನು ಆಪ್ಷನ್ ಎಂಟ್ರಿ ಲಿಸ್ಟ್ನ ನಾನು ಕ್ರಾಫ್ಟ್ ಮಾಡ್ಕೊಂಡಿದ್ದೆ. SJCE CS ಏಡೆಡ್ ಏನಿದೆ ಅದು ಮೇಲ್ಗಡೆ ಇತ್ತು. ಅದಾದಮೇಲೆ SJCE CS ಅನ್ಏಡೆಡ್ ಅಂದರೆ ಸ್ವಲ್ಪ ಜಾಸ್ತಿ ಫೀಸ್ ಇರೋದೇನಿದೆ ಅದನ್ನ ಕೆಳಗಡೆ ಹಾಕೊಂಡು ನಾನು ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ರಿಜಿಸ್ಟರ್ ಆದಮೇಲೆ ಈ ಥರ ಕಾಲೇಜಸ್ ಲಿಸ್ಟ್ನ ನಾನು ಹಾಕಿದ್ದೆ. ಸೊ ಇದೇ ಥರ ನೀವು ಒಂದಷ್ಟು ರೀಜನಲ್ಲಿ ಯಾವ್ದಾದ್ರು ಕಾಲೇಜಸ್ ಇದೆ ಅದ್ರದ್ದು KCETಲಿ ಕಟ್ ಆಫ್ ಎಷ್ಟಿರುತ್ತೆ ಯೂಶುವಲಿ ಅಂತ ನೋಡಬೇಕು ಅಂತಂದರೆ ಕಾಲೇಜ್ ದೋಸ್ನ ವಾಟ್ಸಪ್ ಚಾಟ್ಪಾಟ್ನ ಯೂಸ್ ಮಾಡಿ. ಲೈಕ್ ಇಲ್ಲಿ ನಿಮಗೆಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಎಷ್ಟೊಂದು ಕಡೆ ಯೂಸ್ ಮಾಡಿ ಲೈಕ್ ಸರ್ಚ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬದಲು ಇಲ್ಲಿ ಸುಮ್ಮನೆ ನಿಮ್ಮ ಏರಿಯಾ ಚೂಸ್ ಮಾಡಿದ್ರೆ ಸಾಕು. ನಿಮ್ಗೆ ಅಲ್ಲಿ ಕಾಲೇಜಸ್ ಇರ್ಬೋದು, ಅದ್ರದ್ದು ಲೈಕ್ KCET ಕಟ್ ಆಫ್ಸ್ ಇರ್ಬೋದು, ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೋಡಿ ಒಂದ್ಸಲ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಲೈಕ್ ನಿಮ್ಮ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಒಂದಷ್ಟು ರೌಂಡ್ಸ್ ಮೂಲಕ ನಡೆಯುತ್ತೆ ಅಂತ. ಸೊ ಅದೇ ಥರ ಫಸ್ಟ್ ರೌಂಡ್ ಮಾಕ್ ರೌಂಡ್ ಆಗಿರುತ್ತೆ. ಮಾಕ್ ರೌಂಡ್ ಏನಕ್ಕೆ, ನಿಮಗೆ ಲೈಕ್ ಪ್ರೋಸೆಸ್ ಹೆಂಗೆ ನಡೆಯುತ್ತೆ ಅಂತ ಹೇಳಿ ನಿಮಗೆ ಲೈಕ್ ಪ್ರೊಸೀಜರ್ ಇರ್ಬೋದು ಅಥವಾ ಸಾಫ್ಟ್ವೇರ್ ಇರ್ಬೋದು ಅದಕ್ಕೂ ನಿಮಗೂ ಒಂದು ಸ್ವಲ್ಪ ಲೈಕ್ ಫೆಮಿಲಿಯಾರಿಟಿ ಬರಲಿ ಅಂತ ಹೇಳಿ ಒಂದು ಮಾಕ್ ರೌಂಡ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ನನಗೆ SJCE ಅನ್ಏಡೆಡ್ CSE ಸೀಟ್ ಅಲಾಟ್ ಆಗುತ್ತೆ. ಓಕೆನಾ. ಸೊ ಮಾಕ್ ರೌಂಡಿಂದ ಲೈಕ್ ಅಲಾಟ್ ಆಗಲಿ ಬಿಡಲಿ ಅದರಿಂದ ಏನು ಯೂಸ್ ಇಲ್ಲ, ಬಟ್ ಸ್ಟಿಲ್ ಅನ್ಏಡೆಡ್ ಸೀಟ್ ಅಲಾಟ್ ಆಗುತ್ತೆ. ಸೊ ಅದ್ರ ಮೇಲ್ಗಡೆ ಏಡೆಡ್ ಇದೆ. ಸೊ ನಾನು ಮಾಕ್ ರೌಂಡ್ ಆದಮೇಲೆ ಐ ಜಸ್ಟ್ ವೇಟೆಡ್ ಫಾರ್ ದ ಫಸ್ಟ್ ರೌಂಡ್ ರಿಸಲ್ಟ್ಸ್. ಫಸ್ಟ್ ರೌಂಡ್ ರಿಸಲ್ಟ್ಸ್ ಯೂಶುವಲಿ ಮಾಕ್ ರೌಂಡ್ ಥರನೇ ಇರುತ್ತೆ, ಆಯಿತಾ. ಸೊ ಅದ್ರ ಮಧ್ಯೆ ಏನಾಗುತ್ತೆ, ನೀವೇನೇನು ಚೇಂಜಸ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಜಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಾಕ್ ರೌಂಡಲ್ಲಿ ನನಗೆ SJCE ಅನ್ಏಡೆಡ್ CSE ಸೀಟ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ರೌಂಡ್ಗೆ ಕಾಯ್ತೀನಿ. ಫಸ್ಟ್ ರೌಂಡಲ್ಲೂ ಕೂಡ ಅನ್ಏಡೆಡ್ CSE ಸೀಟೇ ಸಿಗುತ್ತೆ. ಅನ್ಏಡೆಡ್ ಅಂದರೆ ಏನು ಇವಾಗ ಸದ್ಯಕ್ಕೆ ನಿಮ್ಗೆ ಅಷ್ಟೇ ಗೊತ್ತಿರಬೇಕು. ಅನ್ಏಡೆಡ್ ಅಂದರೆ ಜಾಸ್ತಿ ಫೀಸ್ ಸ್ವಲ್ಪ ಕಂಪೇರ್ಡ್ ಟು ದಿಸ್ ಏಡೆಡ್ ಸೀಟ್. ಸೊ ಫಸ್ಟ್ ರೌಂಡಲ್ಲಿ ಅದು ಸಿಗುತ್ತೆ. ಅದಾದಮೇಲೆ ಸೆಕೆಂಡ್ ರೌಂಡ್ಗೆ ನಾನು ಓಕೆ ಇವಾಗ ನನಗೆ ಅನ್ಏಡೆಡ್ ಸೀಟ್ ಸಿಕ್ಕಿದೆ, ಅದನ್ನು ಹೋಲ್ಡ್ ಮಾಡ್ತೀನಿ, ಅಂದರೆ ನನ್ನ ಹತ್ರ ಇರಲಿ ಆ ಸೀಟು. ಬಟ್ ಅದಕ್ಕಿಂತ ಏಡೆಡ್ ಸಿಕ್ಕಿದ್ರೆ ಬೆಟರ್ ಅಲ್ವಾ, ಇವಾಗ ಕಮ್ಮಿ ಫೀಸ್ ಬಂದರೆ ಬೆಟರ್ ಅಂತ ಹೇಳಿ. ಸೊ ಇವಾಗ ಬೆಟರ್ ಸೀಟ್ಗೆ ಅಂತ ಹೇಳಿ ನಾನು ವೆಯ್ಟ್ ಮಾಡೋಕ್ಕೆ ಈ ಸೀಟ್ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ನನಗೆ SJCE CS ಏಡೆಡ್ ಸೀಟ್ ಅಲಾಟ್ ಆಗುತ್ತೆ. ಸೊ ಈ ಥರ ಆ ಸೀಟ್ ಅಲಾಟ್ ಆದಮೇಲೆ ಲೈಕ್ ನಾನು ಯಾವಾಗ ನನಗೆ ಅದೇ ಕಾಲೇಜ್ಗೆ ಅದೇ ಕೋರ್ಸಲ್ಲಿ ಅದೇ ಸೀಟ್ಗೆ ನಾನು ಜಾಯಿನ್ ಆಗಬೇಕು ಅಂತ ಹೇಳಿ ಕನ್ಫರ್ಮ್ ಮಾಡ್ತೀನಿ ನನ್ನ ಎಂಡಿಂದ, ಅವಾಗ ನನಗೆ ಅಡ್ಮಿಷನ್ ಆರ್ಡರ್ ಅಂತ ಹೇಳಿ ಒಂದು ಜನ್ರೇಟ್ ಆಗುತ್ತೆ. ನನಗೆ ಅಂತ ಅಂದರೆ ಇನ್ ಸಮ್ ಡೇಸ್, ಇನ್ನೊಂದು 2 ಮಂತ್ಸಲ್ಲಿ ನಿಮಗೂ ಕೂಡ ಜನ್ರೇಟ್ ಆಗುತ್ತೆ. ಸೊ ಆ ಥರ ಅಡ್ಮಿಷನ್ ಆರ್ಡರ್ ನಿಮ್ಮ ಕೈಗೆ ಸಿಕ್ಕಿದ ಮೇಲೆ ಯು ವಿಲ್ ಬಿ ಎಲಿಜಿಬಲ್ ಟು ಗೆಟ್ ಅಡ್ಮಿಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್ ಟು ದ್ಯಾಟ್ ಫೀಸ್ ವಿಚ್ ಇಸ್ ಮೆನ್ಷನ್. ಸೊ ನೀವು ಆ ಪರ್ಟಿಕ್ಯುಲರ್ ಇವಾಗ ಏಡೆಡ್ ಅಂತಂದರೆ ಕಮ್ಮಿ ಫೀಸ್ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿ ಎಷ್ಟು ಮೆನ್ಷನ್ ಆಗಿದೆ ಅಷ್ಟು ಫೀಸ್ನ ಕಟ್ಕೊಂಡು ಯು ಕ್ಯಾನ್ ಜಾಯಿನ್ ಟು ಅವರ್ ರೆಸ್ಪೆಕ್ಟಿವ್ ಕಾಲೇಜ್. ಸೊ ನಾನು ಕೂಡ ಆವಾಗ
ಐ ಜಾಯಿನ್ ಟು ಮೈ ಕಾಲೇಜ್ ವಿಚ್ ಇಸ್ SJCE ಆ್ಯಂಡ್ ಕರೆಂಟ್ಲಿ ಐ ಆಮ್ ಇನ್ ಮೈ 3rd ಇಯರ್. ಸೊ ಇದ್ರ ಮಧ್ಯೆ ಒಂದೊಂದು ಪ್ರೋಸೆಸ್ ಬಗ್ಗೆನೂ ಡೀಟೇಲ್ ವಿಡಿಯೋ ಮಾಡ್ತೀನಿ. ಇವಾಗ ಮಾಕ್ ರೌಂಡ್ ಬಗ್ಗೆ ಇರ್ಬೋದು, ಫಸ್ಟ್ ರೌಂಡ್ ಬಗ್ಗೆ ಇರ್ಬೋದು, ಫಸ್ಟ್ ರೌಂಡ್ ನಂತರ ನಿಮಗಿರೋ ಚಾಯ್ಸಸ್ ಬಗ್ಗೆ ಇರ್ಬೋದು, ಕಾಲೇಜಸ್ನ ಯಾವ ಫ್ಯಾಕ್ಟರ್ಸ್ ಮೇಲೆ ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಾಗ ನಾನು ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅವಾಗ ಎಲ್ಲನೂ ಸೀರಿಯಸ್ ಆಗಿ ನೋಡ್ತಾ ಇರಿ. ಒಂದಷ್ಟು ಫೆಮಿಲಿಯಾರಿಟಿ ಇರಲಿ ಏನೇನು ನಡೆಯುತ್ತೆ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಅಂತ. ಬಿಕಾಸ್ ದ ಅಲ್ಟಿಮೇಟ್ ಗೋಲ್ ಫಾರ್ ಮೀ ಇಸ್ ಟು ಗಿವ್ ಯು ಅಥವಾ ಪ್ರೊವೈಡ್ ಯು ಆರ್ ಮೇಕ್ ಶೂರ್ ದಟ್ ಯು ಆರ್ ಗೆಟಿಂಗ್ ದ ಕಾಲೇಜ್ ವಿಚ್ ಯು ಡಿಸರ್ವ್ ಅಥವಾ ಬೆಸ್ಟ್ ಕಾಲೇಜ್ ವಿಚ್ ಯು ಡಿಸರ್ವ್. ಅದನ್ನ ಮಾಡಬೇಕು ಅಂತಂದರೆ ನೀವು ನಾನು ಏನೇನು ಹೇಳ್ತೀನಿ ವೀಡಿಯೋಸಲ್ಲಿ ಅದನ್ನೆಲ್ಲ ಸ್ವಲ್ಪ ನೋಟ್ ಮಾಡ್ಕೊಂಡು ಹೋಗ್ತಾ ಇರಿ. ದೆರ್ ಇಸ್ ಟೈಮ್ ಡಿಸ್ಕಸ್ ಮಾಡೋಣ ಇನ್ನೂ ತುಂಬ ವಿಷಯಗಳ ಬಗ್ಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಗೈಸ್ ನೆಕ್ಸ್ಟ್ ವಿಡಿಯೋ ಅಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.